ಮೆಡಿಸನ್ ಮುಖ್ಯ ಅಲ್ಲ ಅಗಸ್ತ್ಯ, ನೀವೇ ಅವಳನ್ನ ಬದಲಾಯಿಸ್ಕೋಬೇಕು. ಒಬ್ರು ನೋವು ಕೊಟ್ರೆ ಅದೇ ನೋವನ್ನ ಸಂತೋಷವಾಗಿ ಪರಿವರ್ತಿಸಿ ನೀವು ಕೊಡ್ಬೇಕು. ಆಗ್ಲೇ ಅವಳು ನಿಮ್ಗೆ ಪರ್ಸನಲ್ ಲೈಫ್ನಲ್ಲಿ ಹತ್ರ ಆಗೋಕೆ ಸಾಧ್ಯ ಅಂತಾರೆ ಡಾಕ್ಟರ್. ಸರಿ ಡಾಕ್ಟರ್, ಥ್ಯಾಂಕ್ ಯು ಅಂತ ಪ್ರಿಸ್ಕ್ರಿಪ್ಷನ್ ತಗೊಂಡು ಹೊರಗಡೆಗೆ ಬರ್ತಾನೆ ಅಗಸ್ತ್ಯ. ಏನ್ ಹೇಳಿದ್ರು ಡಾಕ್ಟ್ರು ಅಂತ ಅನನ್ಯ ಕೇಳಿದಾಗ, ನಿನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಕೆ ಹೇಳಿದ್ರು ಅಂತಾನೆ ಅಗಸ್ತ್ಯ. ಅದನ್ನೇ ಮಾಡ್ತಿದ್ರಲ್ಲ ಈಗ ಅಂತಾಳೆ ಅನನ್ಯ. ನಿನ್ ಪ್ರೀತಿನೂ ಸೇರಿಸ್ಬೇಕು ಅಂದ್ರು ಅಂತ ಕಣ್ಣು ಮಿಟುಕಿಸ್ತಾ ಹೇಳ್ತಾನೆ ಅಗಸ್ತ್ಯ. ಅವಳ ಮುಖದಲ್ಲಿ ನಾಚಿಕೆ ತುಂಬಿದ್ರೆ, ಬೇಗ ಹೋಗೋಣ ಬನ್ನಿ, ಮನೆಗೆ ಹೋಗ್ಬೇಕು ಅಂತ ಅವನ ನೋಟದಿಂದ ತಪ್ಪಿಸ್ಕೊಳ್ತಾಳೆ ಅನನ್ಯ. ಇತ್ತ ಸಿದ್ಧಾರ್ಥ್ ಅವ್ರೆ, ನಮ್ಮ ಫ್ಲೈಟ್ ಯಾವಾಗ ಅಂತ ಕೇಳ್ತಾಳೆ ಸಂಸ್ಕೃತಿ. ಇಂದು 11 ಗಂಟೆಗೆ. ಏನಾದ್ರೂ ಪ್ಯಾಕಿಂಗ್ ಇದ್ರೆ ಮಾಡ್ಕೊಂಬಿಡು, ನನ್ಗೊಂದು ಸಣ್ಣ ಕೆಲಸ ಇದೆ, 1 ಅವರಲ್ಲಿ ವಾಪಸ್ ಬರ್ತೀನಿ, ಟೇಕ್ ಕೇರ್ ಅಂತ ಸಿದ್ಧಾರ್ಥ್ ಹೊರಗಡೆ ಹೋಗ್ತಾನೆ. ಕಣ್ಣಿಗೆ ಕಪ್ಪು ಕನ್ನಡಕ, ಬೂದು ಬಣ್ಣದ ಹುಡ್ಡಿ ಮತ್ತೆ ಫೇಸ್ ಮಾಸ್ಕ್ ಹಾಕೊಂಡು ಸಾಮ್ರಾಟ್ಗೆ ಕಾಲ್ ಮಾಡ್ತಾ ಕಾರ್ನಲ್ಲಿ ಕಾಯ್ತಿರ್ತಾನೆ ಸಿದ್ಧಾರ್ಥ್. ಹೆಲೋ ಸಿದ್ಧಾರ್ಥ್, ಎಲ್ಲಿದೆಯಾ ಸಾಮ್ರಾಟ್? ಆಫೀಸ್ನಲ್ಲಿದ್ದೀನಿ ಸಿದ್ಧಾರ್ಥ್ ಅಂತಾನೆ ಸಾಮ್ರಾಟ್. ಅವನ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿದ ನಂತರ, ಸರಿ ಸಿದ್ಧಾರ್ಥ್, ತಕ್ಷಣನೇ ಶುರು ಮಾಡ್ತೀನಿ, ನೀನು ಬರೋಷ್ಟರಲ್ಲಿ ಹೇಳಿದ ಕೆಲಸ ಮುಗಿದಿರುತ್ತೆ, ಯಾವಾಗ ಬರ್ತಿದ್ದೀರಾ ಅಂತ ಕೇಳ್ತಾನೆ ಸಾಮ್ರಾಟ್. ರಾತ್ರಿ ಅಷ್ಟರಲ್ಲಿ ಬಂದ್ಬಿಡ್ತೀವಿ ಸಾಮ್ರಾಟ್. ಸರಿ ಕಣು, ಕೆಲ್ಸದಲ್ಲಿದ್ದೀನಿ, ಕಾಲ್ ಯು ಲೇಟರ್ ಅಂತ ಕಾಲ್ ಕಟ್ ಮಾಡ್ತಾನೆ ಸಿದ್ಧಾರ್ಥ್. ಇತ್ತ, ಯಾಕೆ ಬಾಸ್, ಬಿಗ್ ಡೀಲ್, ನಮಗೆ ತಾನೇ ಬಂದಿದ್ದು, ಮತ್ ಯಾಕಷ್ಟೊಂದು ಸಿಟ್ಟಾಗಿದ್ದೀರಾ ಅಂತ ಆಕಾಶ್ ಪಕ್ಕದಲ್ಲಿ ಕೂತು ಕೇಳ್ತಾಳೆ ಅಲೆಕ್ಸಾ. ಆ ಅನನ್ಯ ಕಾಲ್ ಮಾಡಿದ್ರೆ ನನ್ನ ಜೊತೆಗೆ ತುಂಬಾ ಧೈರ್ಯವಾಗಿ ಮಾತಾಡಿದ್ಲು ಅಲೆಕ್ಸಾ. ಹೌ ಡೇರ್ ಶಿ ಅಂತ ಕೋಪದಿಂದ ಕೂಗ್ತಾನೆ ಆಕಾಶ್. ಅವಳ ಗಂಡ ಪೊಲೀಸ್ ಅಂದ್ರಲ್ಲ ಬಾಸ್, ಅವನನ್ನ ನೋಡ್ಕೊಂಡು ಅವಳು ಹಾಗೆ ಮಾತಾಡಿರಬಹುದು ಅಂತ ಹೇಳ್ತಾಳೆ ಅವಳು. ನೀನ್ ಹೇಳೋದು ಸರಿ, ನಾನು ಏನ್ ಮಾಡ್ಲಿ ಅಂತ ಕೋಪದಿಂದ ಯೋಚಿಸ್ತಾ ಹೇಳ್ತಾನೆ ಆಕಾಶ್. ಆ ಧೈರ್ಯವನ್ನೇ ಕೊಂದು ಹಾಕಿ ಬಾಸ್ ಅಂತಾಳೆ ಅಲೆಕ್ಸಾ. ಆಕಾಶ್ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡ್ತಿದ್ರೆ, ನಿಜ ಅಲ್ವಾ ಬಾಸ್? ಆ ಧೈರ್ಯ ದೂರ ಆದ್ರೆ ಅವಳೇ ನಿಮ್ಗೆ ಶರಣಾಗ್ತಾಳೆ, ಆಗ ನಿಮ್ಗೆ ಇಷ್ಟು ಪ್ರಾಬ್ಲಮ್ ಇರೋದಿಲ್ಲ ಅಲ್ವಾ ಅಂತ ಕೂಲಾಗಿ ಹೇಳ್ತಾಳೆ ಅಲೆಕ್ಸಾ. ಪ್ರತಿ ಸಲವೂ ಅಲೆಕ್ಸಾ ಸಜೆಷನ್ಸ್ ಆಕಾಶ್ ಟೆನ್ಷನ್ಸ್ನ ಹೋಗ್ಲಾಡಿಸ್ತಿದ್ರೆ ಅವಳನ್ನ ತನ್ನ ಮಡಿಲಿಗೆ ಎಳ್ಕೊಳ್ತಾ, ಯು ಆರ್ ಎ ಹಾಟ್ ಆ್ಯಂಡ್ ಇಂಟೆಲಿಜೆಂಟ್ ಗರ್ಲ್ ಅಂತ ಅವಳ ಬೆನ್ನನ್ನ ಸವರಿ ಹೇಳ್ತಾನೆ ಆಕಾಶ್. ಅಲೆಕ್ಸಾ ಅವನಿಂದ ದೂರ ಸರಿತಾ, ಆಫೀಸ್ನಲ್ಲಿ ಇಂಥ ಕೆಲಸ ಬೇಡ ಅಂತ ಹೇಳಿದಿನಲ್ಲ ಬಾಸ್ ಅಂತ ಅವನ ಹೊಟ್ಟೆಗೆ ಮೊಣಕೈಯಿಂದ ಗುದ್ದಿ ಎದ್ದು ನಿಲ್ತಾಳೆ. ಏನ್ ತಿಂತೀಯ ನೀನು ಅಂತ ತನ್ನ ಹೊಟ್ಟೆನ ಸವರ್ಕೊಳ್ತಾ ಕೇಳ್ತಾನೆ ಆಕಾಶ್. ಅದೆಲ್ಲ ನಿಮಗೆ ಅನಗತ್ಯ ಬಾಸ್, ಮೀಟಿಂಗ್ ಅಟೆಂಡ್ ಆಗಬೇಕು ನಾವು, ಬನ್ನಿ ಬಾಸ್ ಅಂತ ಇಬ್ರು ಹೊರಗಡೆಗೆ ನಡೀತಾರೆ. ಯಾವ ಹೋಟೆಲ್ನಲ್ಲಿ ಮೀಟಿಂಗ್ ಅಂತ ಆಕಾಶ್ ಕೇಳಿದಾಗ ಅವಳು ಒಂದು ಹೋಟೆಲ್ ಹೆಸರು ಹೇಳ್ತಾಳೆ. ನಂತರ ಲಿಫ್ಟಲ್ಲಿ ಕೆಳಗಡೆಗೆ ಬರ್ತಾರೆ ಇಬ್ರು. ಇತ್ತ ಸಿದ್ಧಾರ್ಥ್ ಫೋನ್ ಚೆಕ್ ಮಾಡ್ತಿರುವಾಗ ಅವನಿಗೆ ಮೆಸೇಜ್ ಬರುತ್ತೆ. ಸಿದ್ಧಾರ್ಥ್ ನಿಧಾನವಾಗಿ ನಕ್ಕು ಸೈಡ್ ಸ್ಮೈಲ್ನೊಂದಿಗೆ ಕಾರ್ನಿಂದ ಇಳಿತಾನೆ. ಸ್ವಲ್ಪ ಸಮಯದ ನಂತರ ಅಲೆಕ್ಸಾ ಆತಂಕದಿಂದ ಆಕಾಶ್ಗೋಸ್ಕರ ಹುಡುಕ್ತಿರ್ತಾಳೆ. ಗ್ರೌಂಡ್ ಫ್ಲೋರ್ಗೆ ಬರೋವರೆಗೂ ತನ್ನ ಪಕ್ಕದಲ್ಲೇ ಇದ್ದ ಆಕಾಶ್ ಸಡನ್ ಆಗಿ ಮಾಯವಾಗಿದ್ರಿಂದ ಅಲೆಕ್ಸಾ ಆಕಾಶ್ಗೋಸ್ಕರ ಅಲ್ಲೆಲ್ಲ ಹುಡುಕ್ತಿರ್ತಾಳೆ. ಆಫೀಸ್ನ ಹಿಂಭಾಗದಲ್ಲಿ ಸಣ್ಣದಾಗಿ ನರಳೋ ಶಬ್ದ ಕೇಳಿಸ್ತಿರುತ್ತೆ. ಅಲೆಕ್ಸಾ ಅಲ್ಲಿ ಹೋಗಿ ನೋಡಿದ್ರೆ ಆಕಾಶ್ ಇರ್ತಾನೆ. ಬಾಸ್ ಏನಾಯ್ತು ಅಂತ ಅವನನ್ನ ತಡವಿ ಕೇಳ್ತಾಳೆ. ಆಕಾಶ್ ಮಾತಾಡೋ ಸ್ಥಿತಿಲಿ ಇರೋದಿಲ್ಲ. ಅವಳು ಸೆಕ್ಯೂರಿಟಿನ ಕರೆಯೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಲ್ಲಿ ಸೆಕ್ಯೂರಿಟಿ ಕಾಣಿಸ್ತಾ ಇದ್ದಾಗ ಜಾನ್ಗೆ ಕಾಲ್ ಮಾಡಿ ಅವನ ಹೆಲ್ಪ್ನಿಂದ ಆಕಾಶ್ನನ್ನ ಹಾಸ್ಪಿಟಲ್ಗೆ ಸೇರಿಸ್ತಾಳೆ ಅಲೆಕ್ಸಾ. ಆಕಾಶ್ನನ್ನ ಎಮರ್ಜೆನ್ಸಿ ಒಳಗಡೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿ ಕುತ್ತಿಗೆಗೆ ಬ್ಯಾಂಡೇಜ್ ಹಾಕಿ 2 ದಿನಗಳವರೆಗೆ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು ಅಂತ ಹೇಳಿ ಡಾಕ್ಟರ್ ಹೊರಗಡೆ ಹೋಗ್ತಾರೆ. ಇತ್ತ, ಸಿದ್ಧಾರ್ಥ್ ಅವ್ರೆ, 1 ಗಂಟೆಯಲ್ಲಿ ಬರ್ತೀನಿ ಅಂದಿದ್ರಿ, ಇಲ್ಲಿವರೆಗೆ ಎಲ್ಲಿಗೆ ಹೋಗಿದ್ರಿ ಅಂತ ಸ್ವಲ್ಪ ಕೋಪದಿಂದ ಕೇಳ್ತಾಳೆ ಸಂಸ್ಕೃತಿ. ಕೆಲ್ಸ ಇದೆ ಅನ್ನಲ್ಲ ಅಂತಾನೆ ಸಿದ್ಧಾರ್ಥ್. ಅವನ ಮಣಿಕಟ್ಟಿನ ಮೇಲೆ ರಕ್ತ ಕಾಣಿಸ್ತಿದ್ರೆ, ಈ ರಕ್ತ ಏನು ಸಿದ್ಧಾರ್ಥ್ ಅವ್ರೆ, ಏನಾಯ್ತು ನಿಮಗೆ ಅಂತ ಕಣ್ಣೀರಿನಿಂದ ಕೇಳ್ತಾಳೆ ಸಂಸ್ಕೃತಿ. ನನಗೇನೂ ಆಗಿಲ್ಲ, ಇದು ನನ್ನ ಬ್ಲಡ್ ಕೂಡ ಅಲ್ಲ ಅಂತ ಕೈ ತೊಳ್ಕೊಳ್ತಾ ಉತ್ತರ ಕೊಡ್ತಾನೆ ಸಿದ್ಧಾರ್ಥ್.
ಹಾಗಾದ್ರೆ ಯಾರ್ ಬ್ಲಡ್ ಅದು ಅಂತ ಕೇಳ್ತಾಳೆ ಸಂಸ್ಕೃತಿ. ಪ್ಯಾಕ್ ಮಾಡಿದ್ಯಾ ಅಂತ ಕೇಳ್ತಾನೆ ಸಿದ್ಧಾರ್ಥ್. ಅವನು ವಿಷಯನ ಡೈವರ್ಟ್ ಮಾಡಿದ್ರಿಂದ ಸಂಸ್ಕೃತಿ ಆ ಟಾಪಿಕ್ನ ಅಲ್ಲಿಗೆ ಬಿಟ್ಟು ಹಾ ಪ್ಯಾಕ್ ಮಾಡಿದೀನಿ ಅಂತಾಳೆ. ಗುಡ್, ಬಾ ಏರ್ಪೋರ್ಟಿಗೆ ಹೊರಡ್ಬೇಕು ಅಂತ ಇಬ್ರು ಕಾರ್ನಲ್ಲಿ ಕೂರ್ತಾರೆ. ನೀವು ಆಕಾಶ್ನನ್ನ ಹೊಡೆದಿದ್ದೀರಾ ಅಂತ ಸೀಡ್ನಲ್ಲಿ ಅವನ ಭುಜದ ಮೇಲೆ ಒರಗ್ತಾ ಕೇಳ್ತಾಳೆ ಸಂಸ್ಕೃತಿ. ಅವನು ಸಂಸ್ಕೃತಿ ಕಡೆಗೆ ಒಂದ್ ಲುಕ್ ಕೊಟ್ಟಾಗ ಅವಳು ಮರು ಮಾತಾಡದೆ ಕಣ್ಣು ಮುಚ್ತಾಳೆ. 2 ಸೆಕೆಂಡ್ಗಳಿಗೊಮ್ಮೆ ಓರೆಗಣ್ಣಿನಿಂದ ಅವಳು ಸಿದ್ಧಾರ್ಥ್ ಕಡೆಗೆ ನೋಡ್ತಿದ್ರೆ ಅವಳ ನೋಟನ ಅರ್ಥ ಮಾಡ್ಕೊಂಡು ಅವನಿಗೆ ನನ್ನ ಸ್ಟೈಲ್ನಲ್ಲಿ ಸೆಂಡ್ ಆಫ್ ಕೊಟ್ಟಿದ್ದೀನಿ ಅಂತ ಆನ್ಸರ್ ಮಾಡ್ತಾನೆ ಸಿದ್ಧಾರ್ಥ್. ಒಳ್ಳೆ ಕೆಲಸ ಮಾಡಿದ್ರಿ, ಕೈಕಾಲ್ ಮುರಿದು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಆ ನರ ಪಿಶಾಚಿಗೆ ಅಂತಾಳೆ ಸಂಸ್ಕೃತಿ. ಅವನಿಗೆ ಮಾತಾಡೋಕೆ ಆಗದೆ ಇರೋ ಹಾಗೆ ಅವನ್ ಕುತ್ಕೆ ಮುರಿದಿದ್ದೀನಿ ಅಂತ ಸೈಡ್ ಸ್ಮೈಲ್ನೊಂದಿಗೆ ಹೇಳ್ತಾನೆ ಸಿದ್ಧಾರ್ಥ್. ನೀವು ನಿಮ್ಮ ಫೀಲಿಂಗ್ಸ್ನ ಯಾಕೆ ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಕೇಳ್ತಾಳೆ ಸಂಸ್ಕೃತಿ. ಆದ್ರೆ ಅವನು ಈಗಲೂ ಕೂಡ ಯಾವಾಗಲೂ ಇರೋ ಹಾಗೆ ಒಂದು ಸಣ್ಣ ನಗುವಿನಿಂದಲೇ ಉತ್ತರಿಸ್ತಾನೆ. ಅದೇ ರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ತಲುಪ್ತಾರೆ. ಸಾಮ್ರಾಟ್ ಏರ್ಪೋರ್ಟ್ನಲ್ಲಿ ಕಾಯ್ತಿರ್ತಾನೆ ಅವ್ರಿಗೋಸ್ಕರ. ಸಿದ್ಧಾರ್ಥ್ ಕೈಯಲ್ಲಿ ಸಂಸ್ಕೃತಿ ತನ್ನ ಕೈಯನ್ನ ಹೆಣ್ಕೊಂಡು ಇಬ್ರು ಹೊರಗಡೆ ಬರ್ತಿದ್ದಾಗ ನಗ್ತಾ ಅವರಿಗೆ ಎದುರಾಗಿ ಸಂಸ್ಕೃತಿನ ತಪ್ಕೊಳ್ತಾನೆ ಸಾಮ್ರಾಟ್. ಐ ಮಿಸ್ ಯು ಕಣೋ ಅಂತ. 2 ದಿನಕ್ಕೆ ಮಿಸ್ ಮಾಡ್ಕೊಂಡ್ಯಾ ಅಣ್ಣ ಅಂತ ನಗ್ತಾ ಕೇಳ್ತಾಳೆ ಸಂಸ್ಕೃತಿ. ಹೌದಲ್ವಾ, ಹಾಗಾದ್ರೆ ಅಂತ ಅವಳಿಂದ ದೂರ ಸರಿದು ಅವಳ ಕುತ್ತಿಗೆ ಮೇಲೆ ಕೆಂಪಾಗಿ ಕಾಣಿಸ್ತಿದ್ರೆ ಏನಾಯ್ತು ಅಂತ ಗಾಬರಿಯಿಂದ ಕೇಳ್ತಾನೆ ಸಾಮ್ರಾಟ್. ಸಂಸ್ಕೃತಿ ಗಾಬರಿಯಿಂದ ದುಪ್ಪಟ್ಟ ಸರಿಪಡಿಸ್ಕೊಂಡು ಹೊಸ ಪ್ಲೇಸ್ ಅಲ್ವಾ ಅಣ್ಣ, ಯಾವುದೋ ಕೀಟ ಕಚ್ಚಿರ್ಬೇಕು ಅಂತ ಓರೆಯಾಗಿ ಸಿದ್ಧಾರ್ಥ್ ಕಡೆಗೆ ನೋಡ್ತಾಳೆ. ಹೋಗೋ ದಾರಿಲಿ ಆಯಿಂಟ್ಮೆಂಟ್ ತಗೋಬೇಕು, ಇಲ್ದಿದ್ರೆ ಇನ್ಫೆಕ್ಷನ್ ಆಗತ್ತೆ ಅಂತಾನೆ ಸಾಮ್ರಾಟ್. ಸಿದ್ಧಾರ್ಥ್ ಅವರು ತಗೊಂಡಿದ್ದಾರೆ ಅಣ್ಣ ಅಂತಾಳೆ ಸಂಸ್ಕೃತಿ. ಆಯ್ತಾ ನಿಮ್ಮ ರಕ್ತ ಸಂಬಂಧದ ಡೈಲಾಗ್ಸು ಅಂತ ಅಸಹನೆಯಿಂದ ಕೇಳ್ತಾನೆ ಸಿದ್ಧಾರ್ಥ್. ಸಾರಿ ಕಣೋ, ಬಾ ಅಂತ 3 ಜನ ಮನೆ ಕಡೆಗೆ ಹೊರಡ್ತಾರೆ. ನಾನು ಹೇಳಿದ ಕೆಲಸ ಮಾಡಿದ್ಯಾ ಸಾಮ್ರಾಟ್ ಅಂತಾನೆ ಸಿದ್ಧಾರ್ಥ್. ಹ್ಞೂ ಸಿದ್ಧಾರ್ಥ್ ಅಂತಾನೆ ಸಾಮ್ರಾಟ್. ಮನೆಗೆ ಹೋದ ಕೂಡಲೇ ಸಂಸ್ಕೃತಿ ಸಿದ್ಧಾರ್ಥ್ ರೂಮಿಗೆ ಹೋದ್ರೆ ಸಿದ್ಧಾರ್ಥ್ ಅಗಸ್ತ್ಯನ್ಗೆ ಕಾಲ್ ಮಾಡ್ತಾ ಗಾರ್ಡನ್ಗೆ ಹೋಗ್ತಾನೆ. ಅಗಸ್ತ್ಯ ಎಲ್ಲಿದ್ಯಾ ಅಂತ ಸಿದ್ಧಾರ್ಥ್ ಕೇಳಿದಾಗ ಸಿದ್ಧಾರ್ಥ್ ವಾಯ್ಸ್ ಸೀರಿಯಸ್ ಆಗಿ ಕೇಳಿಸಿದ್ರಿಂದ ಸಿದ್ಧಾರ್ಥ್ ಕೇಸ್ ಫೈಲ್ಗೋಸ್ಕರ ಮನೆಗೆ ಬಂದಿದ್ದೆ ಅಂತಾನೆ ಅಗಸ್ತ್ಯ. ಸಿದ್ಧಾರ್ಥ್ ಏನೋ ಹೇಳಿದಾಗ ಸರಿ ಸಿದ್ಧಾರ್ಥ್ ನೀನು ಸ್ಟೇಷನಿಗೆ ಬಾ, ನಾನೆಲ್ಲ ಏರ್ಪಾಟ್ ಮಾಡ್ತೀನಿ ಅಂತಾನೆ ಅಗಸ್ತ್ಯ. ಹಾಂ, ಹಾಫ್ ಆನ್ ಅವರಲ್ಲಿ ಇರ್ತೀನಿ ಅಂತ ಕಾಲ್ ಕಟ್ ಮಾಡಿ ತನ್ನ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್. ಅವನು ಒಳಗಡೆ ಹೋಗೋ ಅಷ್ಟರಲ್ಲಿ ಸಂಸ್ಕೃತಿ ತನ್ನ ತಾಳಿನ ನೋಡ್ಕೊಂಡು ಖುಷಿ ಪಡ್ತಿರ್ತಾಳೆ. ಹಿಂದಿನಿಂದ ಅವಳನ್ನ ತಪ್ಕೊಂಡು ಕನ್ನಡಿಯಲ್ಲಿ ನೋಡ್ತಿರ್ತಾನೆ ಸಿದ್ಧಾರ್ಥ್ ಅವಳನ್ನ. ಏನಾಯ್ತು ಹಾಗೆ ನೋಡ್ತಿದ್ದೀರಾ ಅಂತ ಅವನ ಕೆನ್ನೆ ಮೇಲೆ ಕೈ ಇಟ್ಟು ಕೇಳ್ತಾಳೆ ಸಂಸ್ಕೃತಿ. ಹಣೆಲಿ ಕುಂಕುಮ, ಕುತ್ತಿಗೆಲಿ ತಾಳಿ, ಅದಕ್ಕಿಂತಲೂ ಸುಂದರವಾಗಿ ಹೊಳಿತಾ ಇರೋ ಅವಳ ಮುಖ. ಅವಳ ಕಡೆಗೆ ನೋಡ್ತಾ ಲುಕಿಂಗ್ ಪ್ರೆಟಿ ಅಂತ ಅವಳ ಕುತ್ತಿಗೆ ಮೇಲೆ ಮುತ್ತಿಡ್ತಾ ಹೇಳ್ತಾನೆ ಸಿದ್ಧಾರ್ಥ್. ಅಯ್ಯೋ ಸಿದ್ಧಾರ್ಥ್ ಅವ್ರೆ, ಇಟ್ಸ್ ಪೇನ್ ಅಂತಾಳೆ ಸಂಸ್ಕೃತಿ. ಕೀಟ ಅಲ್ವಾ, ಅದಕ್ಕೆ ಕಚ್ಚೋದು ಮಾತ್ರ ಗೊತ್ತು ಅಂತ ಅವಳ ಕೈ ಹಿಡಿದು ಬೆಡ್ರೂಮ್ಗೆ ಕನೆಕ್ಟ್ ಆಗಿರೋ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ್ ಸಂಸ್ಕೃತಿನ. ಈ ರೂಮ್ ಯಾಕೆ ಇಷ್ಟೊಂದು ಡಾರ್ಕ್ ಆಗಿದೆ ಅಂತ ಕೇಳ್ತಾಳೆ ಸಂಸ್ಕೃತಿ. ಅವಳನ್ನ ಹಿಂದಿನಿಂದ ಅಪ್ಕೊಂಡು ರಿಮೋಟ್ನ ಅವಳ ಕೈಯಲ್ಲಿ ಇಟ್ಟು ಬಟನ್ ಪ್ರೆಸ್ ಮಾಡೋಕೆ ಹೇಳಿದಾಗ ಸಿದ್ಧಾರ್ಥ್ ಮತ್ತೆ ಸಂಸ್ಕೃತಿ ಅಪ್ಪಿಕೊಂಡಿರೋ ಪೀಕ್ ಗೋಡೆ ಮೇಲೆ ಕಲರ್ಫುಲ್ ಲೈಟಿಂಗ್ನೊಂದಿಗೆ ಕಾಣಿಸ್ತಿರುತ್ತೆ. ಅದನ್ನ ನೋಡಿದ ಸಂಸ್ಕೃತಿ ಕಣ್ಣುಗಳು ಆಶ್ಚರ್ಯದಿಂದ ಹೊಳಿತಿದ್ರೆ ವಾವ್ ಸಿದ್ಧಾರ್ಥ್ ಅವ್ರೆ ಅಂತ ಗಟ್ಟಿಯಾಗಿ ಅವನ ಕೆನ್ನೆಗೆ ಮುತ್ತು ಕೊಡ್ತಾಳೆ ಸಂಸ್ಕೃತಿ. ಅವನು ಲೈಟ್ ಆನ್ ಮಾಡಿ ಗೋಡೆಗೆ ಇರೋ ಕರ್ಟನ್ನ ತೆಗೆದಾಗ ಇಬ್ಬರ ಪಿಕ್ ಕಾಣಿಸ್ತಿದ್ರೆ ಶಾಕ್ ಆಗಿ ಆ ಫೋಟೋದ ಹತ್ರ ಹೋಗಿ ತಡೋತಿರ್ತಾಳೆ ಸಂಸ್ಕೃತಿ. ಇಟ್ಸ್ ಬ್ಯೂಟಿಫುಲ್ ಸಿದ್ಧಾರ್ಥ್ ಅವ್ರೆ ಅಂತ ಮೈ ಮರಿತಾ ಇದೆಲ್ಲ ಯಾವಾಗ ಮಾಡಿಸಿದ್ರಿ ಅಂತ ಕೇಳ್ತಾಳೆ. ಸಾಮ್ರಾಟ್ ಮಾಡಿದ್ದು ಇದನ್ನೆಲ್ಲ, ಪ್ಲ್ಯಾನ್ ನಂದೆ ಬಟ್ ಇಂಪ್ಲಿಮೆಂಟ್ ಮಾಡಿದ್ದು ಅವನು ಅಂತಾನೆ ಸಿದ್ಧಾರ್ಥ್. ಸಾಮ್ರಾಟ್ಗೆ ಕಾಲ್ ಮಾಡಿ ಇದನ್ನೆಲ್ಲ ಹೇಳಿದ್ದ ಸಿದ್ಧಾರ್ಥ್. ಸಿದ್ಧಾರ್ಥ್ ನನ್ನ ಗಟ್ಟಿಯಾಗಿ ಅಪ್ಕೊಂಡು ಲವ್ ಯು ಸೋ ಮಚ್ ಸಿದ್ಧಾರ್ಥ್ ಅವ್ರೆ, ನನ್ನ ಜೀವನಕ್ಕೆಲ್ಲ ಸಾಕಾಗೋಷ್ಟು ಖುಷಿ ಕೊಟ್ಬಿಟ್ಟಿದ್ದೀರಾ ನೀವು ಅಂತ ಅವನು ತೋರಿಸ್ತಾ ಇರೋ ಪ್ರೀತಿಗೆ
ಉಸಿರಾಟ ಭಾರವಾಗ್ತಿದ್ರೆ ಅವನ ಮುಖ ಹಿಡಿದು ಪ್ರೀತಿಯಿಂದ ಇಬ್ಬರ ತುಟಿಗಳನ್ನ ಸೇರಿಸ್ತಾಳೆ ಸಂಸ್ಕೃತಿ. ತನ್ನ ಸತಿಯ ಆನಂದವನ್ನ ಅವನು ಕೂಡ ಅನುಭವಿಸ್ತಾ ಮುತ್ತಿನ ಗಾಢತೆಯನ್ನ ಹೆಚ್ಚಿಸ್ತಾ ಸಂಸ್ಕೃತಿ ಉಸಿರಾಟ ಭಾರವಾಗ್ತಿದ್ದಾಗ ನಿಧಾನವಾಗಿ ಅವಳ ತುಟಿಗಳನ್ನ ಬಿಡ್ತಾನೆ ಸಿದ್ಧಾರ್ಥ್. ಒಂದ್ ಸಣ್ಣ ಕೆಲಸ ಇದೆ, ಅಗಸ್ಟಿನ್ ಜೊತೆಗೆ ಹೊರಗಡೆ ಹೋಗ್ತಿದ್ದೀನಿ ಅಂತಾನೆ ಸಿದ್ಧಾರ್ಥ್. ಇಷ್ಟ ರಾತ್ರಿಲಿ ಏನ್ ಕೆಲ್ಸ ಸಿದ್ಧಾರ್ಥ್ ಅವ್ರೆ ಅಂತಾಳೆ ಸಂಸ್ಕೃತಿ. ಇಂಪಾರ್ಟೆಂಟ್ ಅಂತ ಹೇಳಿ ಸಾಮ್ರಾಟ್ ಜೊತೆಗೆ ಸ್ಟೇಷನ್ನಿಗೆ ಹೊರಡ್ತಾನೆ ಸಿದ್ಧಾರ್ಥ್. ಇತ್ತ ಹಾಸ್ಪಿಟಲ್ನಲ್ಲಿ ಆಕಾಶ್ನನ್ನ ರೂಮಿಗೆ ಶಿಫ್ಟ್ ಮಾಡಿದಾಗ ಅಲೆಕ್ಸಾ ಅವನನ್ನ ನೋಡ್ತಾ ಕೂತಿರ್ತಾಳೆ. ಡಾಕ್ಟರ್ ಚೆಕಪ್ಪಿಗೆ ಬಂದಾಗ ಕಂಡೀಷನ್ ಹೇಗಿದೆ ಡಾಕ್ಟರ್ ನಮ್ಮ ಬಾಸ್ದು ಅಂತ ಕೇಳ್ತಾಳೆ ಅಲೆಕ್ಸಾ. ಕುತ್ತಿಗೆಯಲ್ಲಿರೋ ಸೆನ್ಸಿಟಿವ್ ನರಕ್ಕೆ ಯಾರೋ ಪ್ರೆಷರ್ ಕೊಟ್ಟಿದ್ದಾರೆ, 15 ದಿನಗಳವರೆಗೆ ಮಾತು ಬರೋದು ಕಷ್ಟ ಅಂತ ಇಂಜೆಕ್ಷನ್ ಮಾಡಿ ಹೊರಗಡೆ ಹೋಗ್ತಾರೆ ಡಾಕ್ಟರ್. ಆಕಾಶ್ ಕೋಪದಿಂದ ಕುದೀತಿದ್ರೆ, ಏನಾಯ್ತು ಬಾಸ್, ಈ ಗಾಯ ಹೇಗಾದ್ವು ಅಂತ ನಾನ್ ಸ್ಟಾಪ್ ಆಗಿ ಕೇಳ್ತಿರ್ತಾಳೆ ಅಲೆಕ್ಸಾ. ಆಕಾಶ್ ಕೋಪದಿಂದ ಅವಳ ಕಡೆಗೆ ನೋಡಿದಾಗ, ಓಹ್ ಸಾರಿ ಬಾಸ್, ನೀವು ಮಾತಾಡೋಕೆ ಆಗೋದಿಲ್ಲ ಅಲ್ವಾ, ನಾನು ಆಫೀಸಿಗೆ ಹೋಗಿ ಬರ್ತೀನಿ ಒಂದ್ಸಲ, ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡ್ಬೇಕಲ್ವಾ ಅಂತ ಹೊರಗಡೆ ಹೋಗ್ತಾಳೆ ಅಲೆಕ್ಸಾ. ಇತ್ತ ಸಿದ್ಧಾರ್ಥ್, ಈ ಏರ್ಪಾಡ್ಸ್ ಏನೋ ಅಂತ ಆಶ್ಚರ್ಯದಿಂದ ಕೇಳ್ತಾನೆ ಸಾಮ್ರಾಟ್. ಹ್ಯಾಕಿಂಗ್ ಟೀಮ್ ಸಾಮ್ರಾಟ್, ಸಿದ್ಧಾರ್ಥ್ ಯಾರನ್ನೋ ಟಾರ್ಗೆಟ್ ಮಾಡಿದಾನೆ ಅಂತ ನಗ್ತಾ ಹೇಳ್ತಾನೆ ಅಗಸ್ತ್ಯ. ನಿನಗೆ ರೈವಲ್ಸ್ ಯಾರಿದ್ದಾರೆ ಸಿದ್ಧಾರ್ಥ್ ಅಂತ ಕೇಳಿದಾಗ ಸಿದ್ಧಾರ್ಥ್ ಸೈಡ್ ಸ್ಮೈಲ್ನೊಂದಿಗೆ ಸಾಮ್ರಾಟ್ ಕಡೆಗೆ ನೋಡ್ತಾ ಆಕಾಶ್ ಮಾಡಿದ ಸೈನು ಮತ್ತೆ ಅವನು ಶೇಕ್ ಹ್ಯಾಂಡ್ ಕೊಟ್ಟಾಗ ಸಿದ್ಧಾರ್ಥ್ ಹಾಕೊಂಡಿದ್ದ ಗ್ಲೌಸ್ಗಳನ್ನ ಅಗಸ್ತ್ಯನ್ ಕೊಟ್ಟು ಫೋರ್ಜರಿ ಮಾಡೋಕೆ ಹೇಳ್ತಾನೆ. ಸಿದ್ಧಾರ್ಥ್ ಇದೇನು ಅಂತ ಶಾಕಿಂಗ್ ಆಗಿ ಕೇಳ್ತಾರೆ ಸಾಮ್ರಾಟ್ ಮತ್ತೆ ಅಗಸ್ತ್ಯ ಇಬ್ರು. ನಾನು ಹೋಗಿದ್ದು ಪ್ಯಾರಿಸ್ಗೆ ಕಣೋ, ಅವನ ಎಂಡಿಂಗ್ಗೆ ಈಗ್ಲಿಂದಲೇ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಅಂತ ಕನ್ನಿಂಗ್ ಸ್ಮೈಲ್ನೊಂದಿಗೆ ಹೇಳ್ತಾನೆ ಸಿದ್ಧಾರ್ಥ್. ಅವನ ಪ್ಲಾನ್ ಸ್ವಲ್ಪ ಅರ್ಥ ಆಗ್ತಿದ್ದ ಹಾಗೆ, ಅಯ್ಯೋ ಅವನು ಡಾಕ್ಟ್ರ್ ಅಮ್ಮಂಗ್ ಕಾಲ್ ಮಾಡಿ ಬೆದರಿಸ್ತಾ ಕಣೋ ಅಂತ ರೆಕಾರ್ಡಿಂಗ್ ಆನ್ ಮಾಡ್ತಾನೆ ಅಗಸ್ತ್ಯ. ನೋ ನೀಡ್ ಅಗಸ್ತ್ಯ, ಈಗಾಗ್ಲೇ ಅವನು ಹಾಸ್ಪಿಟಲ್ ಬೆಡ್ ಮೇಲೆ ರೆಸ್ಟ್ ತಗೊಳ್ತಿದ್ದಾನೆ ಅಂತಾನೆ ಸಿದ್ಧಾರ್ಥ್. ಅವರಿಬ್ರು ಶಾಕಿಂಗ್ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ರೆ ಅನನ್ಯ ಜೊತೆಗೆ ಅವನು ಮಾತಾಡಿದ ಪ್ರತಿಯೊಂದು ಮಾತನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ ಕಣೋ, ಅದಕ್ಕೋಸ್ಕರನೇ ಅವನಿಗೆ ಪನಿಷ್ಮೆಂಟ್ ಕೂಡ ಕೊಟ್ಟಿದ್ದೀನಿ ಅಂತ ಆಟಿಟ್ಯೂಡ್ ಸ್ಮೈಲ್ನೊಂದಿಗೆ ಹೇಳ್ತಾನೆ ಸಿದ್ಧಾರ್ಥ್. ಇಬ್ಬರ ಕಾನ್ವರ್ಸೇಷನ್ ಕೇಳಿದ್ಯಾ, ಏನ್ ಮಾಡಿದ್ಯೋ ನೀನು ಅಂತ ಗೊಂದಲದಿಂದ ಕೇಳ್ತಾನೆ ಅಗಸ್ತ್ಯ. ಹೀಗಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಸಾಮ್ರಾಟ್, ಅದಕ್ಕೋಸ್ಕರನೇ ಅನನ್ಯ ಸೇಫ್ ಆಗಿರ್ಲಿ ಅಂತ ಅವಳ ಫೋನ್ಗೆ ನ್ಯೂ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದೆ. ಅದರಿಂದ ಯಾರ ಜೊತೆಗೆ ಮಾತಾಡಿದ್ರು ಆ ಕಾಲ್ ನನ್ನ ಫೋನ್ಗೆ ಕನೆಕ್ಟ್ ಆಗತ್ತೆ ಅಂತಾನೆ ಸಿದ್ಧಾರ್ಥ್. ಅಗಸ್ತ್ಯ ಕೂಲಾಗಿ, ನಮ್ಮ ಕಾನ್ವರ್ಸೇಷನ್ ಕೂಡ ಕೇಳಿದ್ಯಾ ಸಿದ್ಧಾರ್ಥ್ ಹಾಗಾದ್ರೆ ಅಂತ ಕೇಳ್ತಾನೆ. ಆಗ ಓನ್ಲಿ ಅನ್ನೋನ್ ನಂಬರ್ಸ್ ಮಾತ್ರ ಕಣು ಅಂತಾನೆ ಸಿದ್ಧಾರ್ಥ್. ಅಗಸ್ತ್ಯ ಕೂಲಾಗಿ, ಅವನನ್ನ ಹೊಡೆದಿದ್ಯಾ, ಪ್ರಾಬ್ಲಮ್ ಆಗೋದಿಲ್ವಾ ನಿನಗೆ ಅಂತ ಕೇಳಿದಾಗ ನೋ ಎಂದ ಸಿದ್ಧಾರ್ಥ್ ಅವನ ಫೇಸಲ್ಲಿ ಕನ್ನಿಂಗ್ ಸ್ಮೈಲ್ ತೋರಿಸ್ತಾ ಆಕಾಶ್ ನನ್ನ ಹೇಗೆ ಹೊಡೆದ ಅನ್ನೋದನ್ನ ಸಿದ್ಧಾರ್ಥ್ ಹೇಳ್ತಾನೆ ಸಾಮ್ರಾಟ್ ಮತ್ತೆ ಅಗಸ್ತ್ಯ ಇಬ್ರಿಗೂ. ಆಕಾಶ್ ಅಲೆಕ್ಸಾ ಗ್ರೌಂಡ್ ಫ್ಲೋರ್ಗೆ ಬರ್ತಿರ್ಬೇಕಾದ್ರೆ ಅಲ್ಲಿವರೆಗೆ ಕಾರ್ನಲ್ಲಿ ಕಾಯ್ತಿದ್ದ ಸಿದ್ಧಾರ್ಥ್ಗೆ ಅವನ ಫೋನ್ಗೆ ಮೆಸೇಜ್ ಬರ್ತಿದ್ದ ಹಾಗೆ ಅವನು ಕಾರಿಂದ ಇಳಿದು ಹೋಗ್ತಾನೆ. ಅವನು ಬರೋ ಮೊದಲೇ ಪಕ್ಕಾ ಪ್ಲಾನ್ನೊಂದಿಗೆ ಸಿಸಿ ಕ್ಯಾಮ್ರಾಸ್ ಆಫ್ ಆಗಿದ್ವು. ಆಕಾಶ್ ಇನ್ನೇನು ಕಾರ್ ಹತ್ತಬೇಕು ಅನ್ನೋಷ್ಟರಲ್ಲಿ ಅವನ ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೊಂಡು ಹಿಂದಕ್ಕೆ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ್. ಬಾಸ್, ಮೀಟಿಂಗ್ಗೆ ಟೈಮ್ ಆಗ್ತಿದೆ ಅಂತಿರೋ ಅಲೆಕ್ಸಾಗೆ ಆಕಾಶ್ ಸುಳಿವು ಎಲ್ಲೂ ಕಾಣಿಸ್ತಾ ಇದ್ದಾಗ, ಬಾಸ್ ವೇರ್ ಆರ್ ಯು ಅಂತ ಆಕಾಶ್ನನ್ನ ಕರೀತಾ ಇರ್ತಾಳೆ ಅಲೆಕ್ಸಾ. ಆಕಾಶ್ಗೆ ಫೆನ್ಸ್ ತಿರ್ಗ್ಸೋಕೂ ಆಗದಂತೆ ತನ್ನ ಹಿಡಿತದಿಂದ ಅವನನ್ನ ಕಂಟ್ರೋಲ್ ಮಾಡ್ತಾ ಕಂಠದ ಹತ್ರದ ಸೂಕ್ಷ್ಮ ನರವನ್ನ ಪ್ರೆಷರ್ನಿಂದ ಬಂಧಿಸ್ತಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ಕೊಡ್ತಾ ಇರೋ ನೋವಿನಿಂದ ಆಕಾಶ್ಗೆ ತಲೆ ತಿರ್ಗೋಕೆ ಶುರುವಾಗಿತ್ತು. ನಿಧಾನವಾಗಿ ಕಣ್ಣು ಮುಚ್ತಾನೆ ಆಕಾಶ್. ಅವನು ಬಿದ್ದು ಹೋದಾಗ ಅವನ ಕಪಾಳಕ್ಕೆ ಒಂದೇಟ್ ಕೊಟ್ಟು ಹೋಟೆಲ್ಗೆ ಹೊರಟು ಹೋಗ್ತಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ನಡೆದಿದ್ದೆಲ್ಲಾನು ಹೇಳಿ ಮುಗಿಸ್ದಾಗ
ಸಾಮ್ರಾಟ್ ಮತ್ತೆ ಅಗಸ್ತ್ಯ ಶಾಕ್ ಆಗಿ ಸಿದ್ಧಾರ್ಥ್ ಕಡೆಗೆ ನೋಡ್ತಿರ್ತಾರೆ. ಇದನ್ನೆಲ್ಲ ಯಾವಾಗ್ಲೋ ಪ್ಲಾನ್ ಮಾಡ್ದೆ ಅಂತ ಅಗಸ್ತ್ಯ ಕೇಳಿದಾಗ, ಆ ವಿಷಯ ಇಂಪಾರ್ಟೆಂಟ್ ಅಲ್ಲ ಅಗಸ್ತ್ಯ. ಈಗ ನಮಗೆ 15 ದಿನಗಳು ಮಾತ್ರ ಟೈಮ್ ಇದೆ. ಈ ಟೈಮ್ನಲ್ಲಿ ಅವನ ಸ್ಟೇಟಸ್ ಸಂಪೂರ್ಣವಾಗಿ ಕೊಳಿಬೇಕು ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಸಿದ್ಧಾರ್ಥ್. ಇವರು ದಿ ಬೆಸ್ಟ್ ಹ್ಯಾಕರ್ ಸಿದ್ಧಾರ್ಥ್, ನೀನ್ ಹೇಳಿದ ಟೈಮ್ನಲ್ಲೇ ಮಾಡಿ ಮುಗಿಸ್ತಾರೆ ಅಂತಾನೆ ಅಗಸ್ತ್ಯ. ಸಿದ್ಧಾರ್ಥ್ ಸೀರಿಯಸ್ ಆಗಿ ಅವ್ರ ಕಡೆ ನೋಡ್ತಾ, ಒಂದೇ ಒಂದು ಸಣ್ಣ ಮಿಸ್ಟೇಕ್ ಕೂಡ ಆಗ್ಬಾರ್ದು ಗಾಯ್ಸ್ ಅಂತ ಗಡುಸಾದ ವಾಯ್ಸ್ನೊಂದಿಗೆ ಹೇಳಿ ನಂತರ ಆ ಮೂವರು ಮನೆ ಕಡೆಗೆ ಹೊರಡ್ತಾರೆ. ಇವ್ರಿಗೋಸ್ಕರನೇ ಅನನ್ಯ ಹಾಲ್ನಲ್ಲಿ ಕೂತು ಕಾಯ್ತಿದ್ರೆ, ಲೇಟ್ ಆಯ್ತಲ್ವಾ ಡಾಕ್ಟ್ರಮ್ಮ, ಯಾಕೆ ಕಾಯ್ತಿದ್ಯಾ ಅಂತಾನೆ ಅಗಸ್ತ್ಯ. ನೀವು ಡಿನ್ನರ್ ಮಾಡಿಲ್ಲ ಅಲ್ವಾ ಅಗಸ್ತ್ಯ ಅವ್ರೆ, ಹ್ಯಾಂಡ್ ವಾಶ್ ಮಾಡ್ಕೊಂಡು ಬನ್ನಿ, ಬಡಿಸ್ತೀನಿ ಅಂತಾಳೆ. ಮೂವರ ಜೊತೆಗೆ ಅನನ್ಯ ಕೂಡ ಡಿನ್ನರ್ ಮಾಡ್ತಿರುವಾಗ, ಸಂಸ್ಕೃತಿ ತಿನ್ಲಾ ಅನನ್ಯ ಅಂತ ಕೇಳ್ತಾನೆ ಸಿದ್ಧಾರ್ಥ್. ಇಲ್ಲ ಸಿದ್ಧಾರ್ಥ್, ಹೆವಿ ಆಗಿದೆ ಅಂತ ರೂಮಿಗೆ ಹೋದ್ಲು ಅಂತಾಳೆ ಅನನ್ಯ. ಸ್ವಲ್ಪ ಹೊತ್ತಿನ ನಂತರ ಸಿದ್ಧಾರ್ಥ್ ರೂಮಿಗೆ ಹೋಗಿ ಸಂಸ್ಕೃತಿಗೋಸ್ಕರ ನೋಡಿದ್ರೆ ಅವಳ ಸುಳಿವು ಎಲ್ಲೂ ಕಾಣಿಸ್ತೇ ಇದ್ದಾಗ ಕನೆಕ್ಟೆಡ್ ರೂಮಿನ ಡೋರ್ ಓಪನ್ ಮಾಡ್ತಾನೆ ಸಿದ್ಧಾರ್ಥ್. ಬಾಗ್ಲು ಓಪನ್ ಮಾಡಿದ ಕೂಡಲೇ ಡಾರ್ಕ್ ಆಗಿ ಕಾಣಿಸ್ದಾಗ ರೂಮ್ನಲ್ಲಿ ಲೈಟ್ ಆನ್ ಮಾಡ್ತಾನೆ ಸಿದ್ಧಾರ್ಥ್. ಅಲ್ಲಿರೋ ಸಣ್ಣ ಬೆಡ್ ಮೇಲೆ ಮಂಡಿಯೂರಿ ತಲೆ ಇಟ್ಟು ಸಂಸ್ಕೃತಿ ಮಲಗಿರೋದು ಕಾಣಿಸ್ತಿದ್ರೆ ಅವಳ ಹತ್ರಕ್ಕೆ ಹೋಗಿ ಎರಡೂ ಕೈಗಳಲ್ಲಿ ಅವಳನ್ನ ಎತ್ಕೊಳ್ತಾನೆ ಸಿದ್ಧಾರ್ಥ್. ಬಂದ್ರಾ ಅಂತ ನಿದ್ರೆಯಲ್ಲೇ ಅವನ ಎದೆಗೆ ತಲೆ ಇಟ್ಟು ಕೇಳ್ತಾಳೆ ಸಂಸ್ಕೃತಿ. ಡಿನ್ನರ್ ಯಾಕೆ ಮಾಡಲಿಲ್ಲ ಅಂತಾನೆ ಸಿದ್ಧಾರ್ಥ್. ಏನೋ ರೂಮ್ನಲ್ಲೇ ಇದ್ದೆ, ಆ ಪಿಕ್ಸ್ ನೋಡ್ತಾ ಮಲಗ್ಬಿಟ್ಟೆ ಅಂತಾಳೆ ಸಂಸ್ಕೃತಿ. ಜ್ಯೂಸ್ ತರ್ಲಾ ಅಂತ ಅವಳನ್ನ ಬೆಡ್ ಮೇಲೆ ಮಲಗಿಸ್ತಾ ಕೇಳ್ತಾನೆ ಸಿದ್ಧಾರ್ಥ್. ನೋ ಅಂತ ಅವನ ಶರ್ಟ್ ಹಿಡ್ಕೋತಾಳೆ ಸಂಸ್ಕೃತಿ. ಅವಳು ಹಾಗೆ ಎಳ್ದಾಗ ಅವನು ಸಂಸ್ಕೃತಿ ಮೇಲೆ ಬಿದ್ದ ಕೂಡಲೇ ಸಣ್ಣದಾಗಿ ಅಮ್ಮ ಅಂತ ಕೂಗ್ತಾಳೆ ಸಂಸ್ಕೃತಿ. ಈಡಿಯಟ್ ಅಂತ ಅವಳಿಂದ ದೂರ ಸರಿತಾ ಹೇಳ್ತಾನೆ ಸಿದ್ಧಾರ್ಥ್. ಹೋಗ್ಬೇಡಿ ಸಿದ್ಧಾರ್ಥ್ ಅವ್ರೆ ಅಂತಾಳೆ ಅವಳು. ಡ್ರೆಸ್ ಚೇಂಜ್ ಮಾಡ್ಕೊಳ್ತೀನಲ್ವಾ ಅಂತ ಅವನು ಹೇಳಿದ ಕೂಡಲೇ ಅವನ ಮಾತಿಗೆ ಅವಳು ಕಣ್ಣು ತೆರೆದು ಕೂತ್ಕೊಂಡಾಗ ಸಿದ್ಧಾರ್ಥ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಅವಳ ಪಕ್ಕದಲ್ಲಿ ಕುತ್ಕೋತಾನೆ. ನೀವು ಡಿನ್ನರ್ ಮಾಡಿದ್ರಾ ಅಂತ ಕೇಳ್ತಾಳೆ ಸಂಸ್ಕೃತಿ. ಹ್ಞೂ ಅಂತಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ಅವ್ರೆ, ನಿಮ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಅವನ ಬೆರಳಿಗೆ ಹೃದಯದ ಆಕಾರದ ರಿಂಗ್ ಹಾಕ್ತಾಳೆ ಸಂಸ್ಕೃತಿ. ಇದನ್ನ ಯಾವಾಗ ತಗೊಂಡೆ ಸಂಸ್ಕೃತಿ ಅಂತ ಸಿದ್ಧಾರ್ಥ್ ಕೇಳಿದಾಗ, ನಾವು ಮೊನ್ನೆ ಶಾಪಿಂಗಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ತಗೊಂಡೆ ಅಂತಾಳೆ ಅವಳು. ಸರಿ ಮಲ್ಗು ಸಂಸ್ಕೃತಿ ಅಂತ ಅವನು ಹೇಳಿದಾಗ, ಮಲಗ್ಬೇಕಾ ಅಂತ ಕೇಳ್ತಾಳೆ ಸಂಸ್ಕೃತಿ. ಮತ್ತೇನ್ ಮಾಡ್ತೀಯಾ ಅಂತಾನೆ ಸಿದ್ಧಾರ್ಥ್. ನಾನೇನು ಮಾಡಲ್ಲ, ನೀವೇನಾದ್ರೂ ಹೇಳ್ತೀರಾ ಅಂತಾಳೆ ಸಂಸ್ಕೃತಿ. ನಾನು ಏನು ಮಾಡಲ್ಲ ಅಂತ ಸಿದ್ಧಾರ್ಥ್ ಲೈಟ್ ಆಫ್ ಮಾಡಿ ಅವಳ ಪಕ್ಕಕ್ಕೆ ಸೇರ್ಕೊಳ್ತಾನೆ. ಯಾಕೆ ಮಾಡಲ್ಲ ಅಂತ ಬೆಡ್ ಲೈಟ್ ಬೆಳಕಿನಲ್ಲಿ ಅವನ ಮುಖಕ್ಕೆ ಹತ್ರವಾಗ್ತಾ ಹೇಳ್ತಾಳೆ ಸಂಸ್ಕೃತಿ. ಆರ್ ಯು ಮ್ಯಾಡ್ ಅಂತ ಸೀರಿಯಸ್ ಆಗಿ ಹೇಳ್ತಾ ತನ್ನ ನೋಟದಿಂದಲೇ ಅವಳು ಬಾಯಿ ಮುಚ್ಚಿಸಿ ನಿದ್ರಾದೇವಿಯನ್ನ ಇಬ್ಬರಿಗೂ ಆಹ್ವಾನಿಸ್ತಾನೆ ಸಿದ್ಧಾರ್ಥ್. ಮಾರನೇ ದಿನ ಬೆಳಗ್ಗೆ ರೋಟೀನ್ ಆಗಿ ತಮ್ಮ ಆಫೀಸ್ ಕೆಲಸಕ್ಕೆ ಅವರವರು ಹೋಗಿ ಬ್ಯುಸಿ ಶೆಡ್ಯೂಲ್ನಲ್ಲಿ ಮುಳುಗ್ತಾರೆ ಎಲ್ರು. ದಿನಗಳು ಸಾಕ್ತಾ ಸಾಮ್ರಾಟ್ ಮದ್ವೆ ಹತ್ರ ಬಂದಾಗ ಎಲ್ರೂ ಬ್ಯುಸಿಯಾಗಿ ಮದ್ವೆ ಕೆಲಸಗಳಲ್ಲಿ ಕಷ್ಟಪಡ್ತಿರ್ತಾರೆ. ಮಾರನೇ ದಿನ ಸಾಮ್ರಾಟ್ನನ್ನ ಮದುಮಗನನ್ನಾಗಿ ಮಾಡೋಕೆ ಸಿದ್ಧತೆ ಮಾಡ್ತಾ ಇರ್ತಾಳೆ ಸಂಸ್ಕೃತಿ. ಬೆಳಗ್ಗೆ ಅವನನ್ನ ಎಪ್ಸಿ ವಿನಾಯಕನ ಪೂಜೆ ಮಾಡಿಸಿ ಮದುಮಗನನ್ನಾಗಿ ರೆಡಿ ಮಾಡಿದಾಗ ಸುಮತಿ ಅವರು ಅದಾಗ್ಲೇ ಹೊರಟಿರ್ತಾರೆ ಅಲ್ಲಿಂದ. ಸಾಮ್ರಾಟ್ ರೂಮ್ನಲ್ಲಿ ಕೂತು ಮಧುಮಿತಾಳ ಫೋಟೋನ ನೋಡ್ತಾ ಕಣ್ಣೀರು ಹಾಕ್ತಿರುವಾಗ ಅಣ್ಣ ಲಂಚ್ ಅಂತ ಕರೆಯೋಕೆ ರೂಮಿಗೆ ಬರ್ತಾಳೆ ಸಂಸ್ಕೃತಿ. ಸಾಮ್ರಾಟ್ ಕಿಟಕಿ ಕಡೆಗೆ ತಿರುಗಿ ಕೂತಿದ್ರಿಂದ ಅಣ್ಣ ಲಂಚ್ ಅಂತ ಅವನ ಭುಜದ ಮೇಲೆ ತಟ್ತಾಳೆ ಸಂಸ್ಕೃತಿ. ಆಗ್ಲೂ ಕೂಡ ಅವನು ಕದಲ್ದೇ ಇದ್ದಾಗ ಸಾಮ್ರಾಟ್ ಎದುರಿಗೆ ಅವಳು ಹೋದ ಕೂಡ್ಲೆ ಅವನ ಕಣ್ಣಲ್ಲಿ ಕಣ್ಣೀರ್ ನೋಡಿ ಏನಾಯ್ತಣ್ಣ ಅಂತ ಗಾಬರಿಯಿಂದ ಕೇಳ್ತಾಳೆ ಸಂಸ್ಕೃತಿ. ಮಧುಮಿತಾ ಇದ್ದಿದ್ರೆ ಅವಳಿಗೂ ಮದ್ವೆ ಆಗ್ತಿತ್ತಲ್ವಾ ಅಂತ ನೋವಿನಿಂದ ಹೇಳ್ತಾನೆ ಸಾಮ್ರಾಟ್. ಅವಳಿಗೆ ಏನ್ ಹೇಳಬೇಕು ಅಂತ ತಿಳಿದೆ ಮದುಮಗ ಹೀಗೆಲ್ಲ ದುಃಖ ಪಡಬಾರ್ದು ಅಣ್ಣ ಅಂತ ಅವನ ಕಣ್ಣೀರನ್ನ ಒರೆಸ್ತಾ ಹೇಳ್ತಾಳೆ ಸಂಸ್ಕೃತಿ.
ಮಧುಮಿತಾ ನನ್ನ ಓನ್ ಸಿಸ್ಟರ್ ಕಣೋ, ದುಃಖ ಇಲ್ಲದೆ ಹೇಗಿರ್ತೀನಿ ನಾನು ಅಂತ ಅವನ ಎದುರಿಗಿರೋ ಅವಳ ಫೋಟೋನ ತಡೂತಾ ಹೇಳ್ತಾನೆ ಸಾಮ್ರಾಟ್. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.